ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವೆಲ್ಕಮ್ ಟು ಮೈ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ವಿ ಸ್ಟಾರ್ಟೆಡ್ ಫ್ರಮ್ ಬೆಂಗಳೂರು ಅರೌಂಡ್ 6 PM ಆ್ಯಂಡ್ ನಾವು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಈ ಜರ್ನಿ ಹೇಗಿರುತ್ತೆ ಅಂತೆಲ್ಲ ನಿಮಗೂ ತೋರಿಸ್ತೀನಿ. ನಾವು ಮನೇಲಿ ಪೂಜೆ ಮಾಡಿ ಹೊರಟ್ವಿ. ನಾವು ಹೊರಟಾಗ ತುಂಬಾ ಮಳೆ ಬರ್ತಾಯಿತ್ತು. ಯಾವ ಕ್ಯಾಬು ಬುಕ್ ಆಗ್ತಾಯಿರಲಿಲ್ಲ. ಸ್ವಲ್ಪ ಹೊತ್ತು ವೇಟ್ ಮಾಡಿ ಸ್ವಲ್ಪ ಮಳೆ ನಿಂತ ಮೇಲೆ ಸರಿ ಬಿಡು ಬಸ್ಸಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿ ಬಸ್ಸಲ್ಲಿ ಹೊರಟ್ವಿ. ನಾವು ಹೊರಟಿದ್ದು ಚನ್ನಸಂದ್ರ ಮೆಟ್ರೋ ಸ್ಟೇಷನ್ಗೆ ರೀಚ್ ಆದ್ವಿ. ಅಲ್ಲೆಲ್ಲ ಚೆಕಿಂಗ್ ಎಲ್ಲ ಮುಗಿಸಿ ನಾವು ಹೊರಟ್ವಿ ಮೆಜೆಸ್ಟಿಕ್ಗೆ. ಚನ್ನಸಂದ್ರ ಮೆಟ್ರೋ ಸ್ಟೇಷನಿಂದ ಮೆಜೆಸ್ಟಿಕ್ಗೆ ಐ ಥಿಂಕ್ 45 to 50 ಮಿನಿಟ್ಸ್ ಆಗುತ್ತೆ. ಈಗಂತೂ ಮೆಟ್ರೋ ಇರೋದಕ್ಕೆ ತುಂಬಾ ಹೆಲ್ಪ್ ಆಗ್ತಿದೆ, ಇಲ್ಲಾಂದರೆ ಟ್ರಾಫಿಕಲ್ಲೇ ಇರಬೇಕಾಗಿತ್ತು. ನಾವು ಫೈನಲಿ ಮೆಜೆಸ್ಟಿಕ್ಕಿಗೆ ರೀಚ್ ಆದ್ವಿ. ಮೆಜೆಸ್ಟಿಕ್ಕಿಂದ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಮೆಜೆಸ್ಟಿಕ್ ಅಂಡರ್ ಪಾಸ್. ಇಲ್ಲಿ ನಿಮಗೆ ಸ್ವಲ್ಪ ಕ್ಲಾತ್ಸ್ ಎಲ್ಲ ಮತ್ತು ಬ್ಯಾಗ್ಸ್ ಪರ್ಸ್ ಎಲ್ಲ ಸ್ವಲ್ಪ ಚೀಪ್ ರೇಟಾಗಿ ಸಿಗುತ್ತೆ. ಬಟ್ ನೀವು ಇಲ್ಲಿ ಹೋಗ್ಬೇಕಾದ್ರೆ ತುಂಬ ಹುಷಾರಾಗಿರಬೇಕು. ನಾವು ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ. ಇಲ್ಲಿ ಆಲ್ರೆಡಿ ನಮ್ಮ ಅಪ್ಪ ಅಮ್ಮ ಕೂಡ ಬಂದಿದ್ದರು ನಮ್ಮ ಊರಿಂದ. ನಮ್ಮ ಟ್ರೈನ್ ಬಂದು ಮುರುಡೇಶ್ವರ ಎಕ್ಸ್‌ಪ್ರೆಸ್. ಇದು ಡೈರೆಕ್ಟ್ ಧರ್ಮಸ್ಥಳಕ್ಕೆ ಹೋಗಲ್ಲ, ಇದು ಮುರುಡೇಶ್ವರಕ್ಕೆ ಹೋಗುತ್ತೆ. ಬಟ್ ಆನ್ ದ ವೇ ಕುಕ್ಕೆ ಸುಬ್ರಹ್ಮಣ್ಯ ಸ್ಟಾಪ್ ಇರುತ್ತೆ, ಅಲ್ಲೇ ನಾವು ಇಳ್ಕೋಬೇಕಾಗತ್ತೆ. ಇದು ಬೆಂಗಳೂರಿಂದ 8:25ಗೆ ಹೊರಡುತ್ತೆ. ಕುಕ್ಕೆ ಸುಬ್ರಹ್ಮಣ್ಯ 6 AM ರೀಚ್ ಆಗುತ್ತೆ. ಬಟ್ ನಾವು ಹೊರಟಾಗ ಟ್ರೈನು ಸ್ವಲ್ಪ ಡಿಲೇ ಆಗಿ ಬಂತು. ಇದು 9 ಗಂಟೆಗೆ ಮೆಜೆಸ್ಟಿಕ್ಕಿಗೆ ರೀಚ್ ಆಯಿತು. ಇದು ವಿಯಾ ರಾಮನಗರ, ಮಂಡ್ಯ, ಮೈಸೂರು, ಚನ್ನಪಟ್ಟಣ, ಸಕಲೇಶಪುರ, ಹಾಸನ ವಿಯಾ ಹೋಗುತ್ತೆ. ಕುಕ್ಕೆಗೆ ರೀಚ್ ಆಗೋಕ್ಕೆ ನಾವು ಅರೌಂಡ್ 7 AM ಆಯಿತು. ನಾವು ಸ್ವಲ್ಪ ಮಾತುಕತೆ ಎಲ್ಲ ಮುಗಿಸಿ ನಾವು ಹೊರಟ್ವಿ. ಇಲ್ಲೆಲ್ಲ ಹೋಗ್ಬೇಕಾದ್ರೆ ತುಂಬ ಸೀನರೀಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಇಲ್ಲಿ ನೋಡ್ತಾ ಇರ್ಬೋದು, ತುಂಬಾ ವ್ಯೂ ಎಲ್ಲ ಸಖತ್ತಾಗಿರುತ್ತೆ. ನೀವು ಕೂಡ ಎಂಜಾಯ್ ಮಾಡಿ. ರಿಯಲಾಗಿ ನೋಡೋಕ್ಕೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲಿ ಹೋಗಿ ಎಕ್ಸ್ಪೀರಿಯನ್ಸ್ನ ಮಾಡಿ ಅಂತ ಹೇಳಿ. ಫೈನಲಿ ನಾವು ಬಂದ್ವಿ ಕುಕ್ಕೆಗೆ. ನಾವು ಕುಕ್ಕೆ ರೀಚ್ ಆದಾಗ ಐ ಥಿಂಕ್ 7:30 ಆಗಿತ್ತು. ಇದು ನೀವು ನೋಡ್ತಾ ಇರ್ಬೋದು, ಇದು ಕುಕ್ಕೆ ಸುಬ್ರಹ್ಮಣ್ಯ ಬಸ್ ಸ್ಟ್ಯಾಂಡು. ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡು ವಾಕಬಲ್ ಡಿಸ್ಟೆನ್ಸಸ್ ಇದೆ. ಆ್ಯಂಡ್ ಆಲ್ಸೋ ಯು ವಿಲ್ ಗೆಟ್ ಜೀಪ್ ಆ್ಯಂಡ್ ಟ್ಯಾಕ್ಸಿ ಎಲ್ಲ ಇರುತ್ತೆ. ಕುಕ್ಕೆಯಿಂದ ಧರ್ಮಸ್ಥಳಕ್ಕೆ 62 ಕಿಲೋಮೀಟರ್ಸ್ ಇದೆ. ನಿಮಗೆ KSRTC ಬಸ್ಸಸ್ ಕೂಡ ಅವೈಲೇಬಲ್ ಇರುತ್ತೆ. ಅಲ್ಲಿ ಹೇಳೋ ಪ್ರಕಾರ 15 ಮಿನಿಟ್ಸ್ಗೆ ಒಂದು ಬಸ್ ಬರುತ್ತೆ. ಇಲ್ಲ ನಿಮಗೆ ಕನ್ವೀನಿಯೆಂಟ್ ಬೇಕಂದರೆ ಜೀಪ್ ಮತ್ತು ಕ್ಯಾಬ್ ಕೂಡ ಅವೈಲೇಬಲ್ ಇರುತ್ತೆ. ಜೀಪಲ್ಲಿ ಬಂದರೆ 150 ಏನೋ ಚಾರ್ಜ್ ಮಾಡ್ತಾರೆ. ನಾವು ಧರ್ಮಸ್ಥಳಕ್ಕೆ ರೀಚ್ ಆದ್ವಿ. ಒನ್ಸ್ ನಾವು ಧರ್ಮಸ್ಥಳಕ್ಕೆ ಬಂದಮೇಲೆ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಳ್ಳೋಣ ಅಂತ ನಾವು ಬಂದಿದ್ದು ನೇತ್ರಾವತಿ ನದಿಗೆ. ನೀವು ನೋಡ್ತಾ ಇರ್ಬೋದು, ಇದು ನೇತ್ರಾವತಿ ನದಿ. ನಿಮಗೆ ಧರ್ಮಸ್ಥಳದಿಂದ ನೇತ್ರಾವತಿ ನದಿಗೆ ಆಟೋಸ್ ಅವೈಲೇಬಲ್ ಇರುತ್ತೆ. ನೀವು ಆರಾಮ್ಸೆ ಆಟೋದಲ್ಲಿ ಬರ್ಬೋದು. 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲಿ ಲೇಡೀಸ್ಗೋಸ್ಕರ ಸಣ್ಣ ರೂಮ್ ಥರ ಕಟ್ಟಿದ್ದಾರೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ. ಮಳೆ ಬರ್ತಿದ್ದರಿಂದ ನೀರೆಲ್ಲ ತುಂಬಾ ಚೆನ್ನಾಗಿತ್ತು, ಸ್ವಲ್ಪ ತಣ್ಣಗಿತ್ತು, ಚಳಿ ಆಗ್ತಿತ್ತು. ಆದರೂ ಸ್ನಾನ ಮಾಡಿಕೊಂಡು ನಾವು ದೇವ್ರ ದರ್ಶನ ಮಾಡೋಣ ಅಂತ ಹೊರಟ್ವಿ. ನಿಮಗೆ ಧರ್ಮಸ್ಥಳದಲ್ಲಿ ರೂಮ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಕಾವೇರಿ, ನೇತ್ರಾವತಿ, ಶರಾವತಿ ಅಂತ ತುಂಬಾ ಬಿಲ್ಡಿಂಗ್ಸ್ಗಳಿದೆ. ಬಟ್ ಅಲ್ಲಿ ಡೈರೆಕ್ಟ್ ಹೋದಾಗ ರೂಮ್ಸ್ಗಳು ಮೇ ಬಿ ಸಿಗದೇನೂ ಕೂಡ ಇರ್ಬೋದು. ಬಟ್ ಬೆಟರ್ ನಿಮಗೆ ರೂಮ್ಸ್ ಬೇಕಿದ್ದರೆ ನೀವು ಆನ್ಲೈನಲ್ಲೇ ಬುಕ್ ಮಾಡ್ಕೋಬೋದು, ಆ ಆಪ್ಷನ್ ಕೂಡ ಇದೆ. ಮತ್ತು ಬೇಡ ರೂಮ್ಸ್ಗಳು ಬೇಡ ಅಂದರೆ ನಿಮ್ಮ ಲಗೇಜ್ ಮಾತ್ರ ಇಡೋಕ್ಕೆ ಲಗೇಜ್ ರೂಮ್ಸ್ ಕೂಡ ಇದೆ, ಅದು ಫ್ರೀ ಆಫ್ ಕಾಸ್ಟು. ಬಟ್ ಧರ್ಮಸ್ಥಳದಲ್ಲಿ ನಿಮಗೆಲ್ಲ ಗೊತ್ತೇ ಇರುತ್ತೆ, ನೀವೇನಾದರೂ ಪ್ರೀವಿಯಸ್ ಹೋಗಿರೋ ತುಂಬಾ ಕ್ಯೂ ಇರುತ್ತೆ. ಬಟ್ ಈಗ ಸಿಸ್ಟಮ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅನಿಸುತ್ತೆ. ನಾವು ಪ್ರೀವಿಯಸ್ ಹೋದಾಗ ಸ್ವಲ್ಪ ಬೇರೆ ಥರ ಇತ್ತು. ಈಗ ದೊಡ್ಡ ಹಾಲ್ ಮಾಡಿದ್ದಾರೆ. ಅಲ್ಲಿ ನಿಮಗೆ ಐ ಥಿಂಕ್ 1 hour 2 hours ಎಲ್ಲ ಅಲ್ಲಿ ಕೂರಿಸಿರ್ತಾರೆ. ಅಲ್ಲಿ ನಿಮಗೆ ಸ್ನ್ಯಾಕ್ಸ್ ಕೂಡ ಅವೈಲೇಬಲ್ ಇರುತ್ತೆ, ಲೈಕ್ ಪಾಪ್ಕಾರ್ನು, ಜ್ಯೂಸು ಮತ್ತು ವಾಶ್ರೂಮ್ಸ್ ಕೂಡ ಇದೆ. ನೀವು ಆರಾಮ್ಸೆ ಅಲ್ಲಿ ಕೂತಿರ್ಬೋದು. ಒನ್ಸ್ ರಶ್ ಎಲ್ಲ ಕಡಿಮೆ ಆದಮೇಲೆ ಬಿಡ್ತಾರೆ. ನಮಗೆ 11:30 ಇಂದ 12:30ವರೆಗೂ ಕೂರಿಸಿದ್ರು, ಆಮೇಲೆ ಬಿಟ್ಟರು.
ನಾವು ಇಲ್ಲಿಂದ ದೇವ್ರ ದರ್ಶನ ಮಾಡೋಣ ಅಂತ ಹೊರಟ್ವಿ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಡೈನಿಂಗ್ ಹಾಲು. ಧರ್ಮಸ್ಥಳದಲ್ಲಿ ಯಾವಾಗಲೂ ಊಟ ಹಾಕ್ತಾರೆ. ಧರ್ಮಸ್ಥಳದಲ್ಲಿ ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಊಟ ಮಾಡಿ ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ. ಇಲ್ಲಿ ನಾವು ಹೋಗಿದ್ದು ವೀಕೆಂಡ್ ಆದ್ದರಿಂದ ತುಂಬಾ ಜನ ಬಂದಿದ್ದರು. ಒಳಗಡೆ ಎಲ್ಲ ಕ್ಯಾಮ್ರಾ ಅಲ್ಲೂ ಇಲ್ಲ, ಸೊ ಫೋಟೋ ಎಲ್ಲ ತೊಗೊಳಕ್ಕಾಗಲಿಲ್ಲ. ಬಟ್ ದೇವ್ರ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ಏನು ಹೇಳಿ, ದೇವಸ್ಥಾನಕ್ಕೆ ಹೋದಾಗ ಆಗೋ ಖುಷಿ ಮತ್ತು ನೆಮ್ಮದಿ ಎಲ್ಲೂ ಸಿಗಲ್ಲ. ನೀವು ಕೂಡ ಒಂದ್ಸಲಿ ಧರ್ಮಸ್ಥಳಕ್ಕೆ ವಿಸಿಟ್ ಮಾಡಿ. ನಾವು ಧರ್ಮಸ್ಥಳದಿಂದ ಕುಕ್ಕೆಗೆ ಬಂದ್ವಿ. ಅಲ್ಲೂ ಕೂಡ ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ನೀವು ಕೂಡ ಆರಾಮ್ಸಾಗಿ ಒನ್ ಡೇ ಟ್ರಿಪ್ ಥರ ಹೋಗಿ ಬರ್ಬೋದು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.